ಓ ಅತ್ತೆ, ಇವತ್ತೇನು ನನಗಿನ್ನ ಮುಂಚೆ ನನಗೆ ಎದ್ಬಿಟ್ಟಿದ್ದೀರಾ? ನಾನೇನಮ್ಮಿ ನಿನಗಿನ್ನ ಮುಂಚೆ ಎದ್ದಳದು. ನನಗಿನ್ನ ಮುಂಚೆ ನೀನು ನಿನ್ನ ಸೊಸೆ ಎದ್ಬಿಟ್ಟು ಯೋಸ್ ಕೆಲಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ದ. ಏನು ಒಸಿ ಕೆಲಸ ಮಾಡ್ತಾವಳ? ಹಾಂ, ಬೇಜಾನ್ ಕೆಲಸ ಮಾಡ್ಬಿಟ್ಟವಳ ಆಗ್ಲೇ. ನೀ 5 ಗಂಟೆಗೆ ಎದ್ದವಳೆ ಅನ್ನಿಸ್ತದೆ, ಈಗಾಗಲೇ 7 ಗಂಟೆ. ನೀನು ಎದ್ದೋಳ ವರ್ಷದ ಯೋಸ್ ಕೆಲಸ ಮಾಡೋಳು ಗೊತ್ತೇ? ವಾ, ಅಂಥ ಕೆಲಸ ಏನು ಮಾಡೋಳತ್ತೆ? ಏ ನೋಡ್ಬಾ ಈಚೆ ಕಡೆ, ನೀನೇನಿಯ ಯೋಸ್ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ಬಾ ನೋಡಿ ಬಂತೆ. ನೋಡ್ದ ರಂಗೋಲಿಯ ನೋಡ್ದ ಎಷ್ಟು ಚೆನ್ನಾಗಿ ರಂಗೋಲಿಯ ಒಯ್ದೋಳೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೀ ಎದ್ಬಿಟ್ಟು ನೀರು ಹಾಕ್ಬಿಟ್ಟು ಎಲ್ಲನೇ ರಂಗೋಲಿ ಬಿಡ್ತಾ ಇದ್ಲು. ನಾನು ಅಲ್ಗುನುವೆ ಅಯ್ಯೋ ಇಷ್ಟು ಬಿರ್ನ ಯಾಕವ ಎದ್ದೊಳಕ್ಕೆ ಹೋದೆ, ಯಾರಿಗೂ ಲೆಕ್ಕ ಕೊಡಬೇಕು, ಹೋಗಿ ಸುಮ್ಕೇಣಿ ಅಂತಂದರೆ ಇಲ್ಲ, ನಂಗೆ ಎದ್ದು ಎದ್ದು ಅಭ್ಯಾಸ ಹೋಗ್ಬಿಟ್ಟೈತೆ, ಬೆಳಿಗ್ಗೆ ನೀ ಎದ್ದು 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 ಫುಲ್ ಅಭ್ಯಾಸ ಆಗೋಗ್ಬಿಟ್ಟೈತೆ, ಹಂಗೆ ಹಿಂಗೆ ಅಂತ ಹೇಳಿದ್ದು. ನಾನು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟೆ. ಓ ಪರವಾಗಿಲ್ಲ, ನನ್ನ ಸೊಸೆ ಹಂಗಾರೆ ಬೇಜಾನ್ ಕೆಲಸ ಎಲ್ಲ ಮಾಡ್ಬಿಟ್ಟವಳೆ ಅಂತ ಆಯ್ತು. ನಾನೆಲ್ಲೋ ಮೊದಲು ಥರ ನಿನಗೆ ಇತ್ತಾಳೆ, ಇವಳಿನ ಎಲ್ಲಿ ಮಾಡ್ತಾಳೆ ಕೆಲಸನ, ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ ಕೆಲಸನೇ ಮಾಡಿ ಮುಗಿಸ್ಬಿಟ್ಟವಳಲ್ಲ. ಏನೇ ಆಗಲಿ ಅತ್ತೆ, ಮಾಡ್ತಾಳೆ ಅಂತಂದ್ರೆ ಎಲ್ಲ ಮಾಡ್ಕೊಂಡು ಕುಂತ್ಕೋತಾಳ. ಬುಡಿ ಹೋದ್ರೋಗ್ಲಿ ಅತ್ತಾಗೆ. ಮತ್ತು ನನ್ನ ಮಗ ಎಲ್ಲಿ ಕಾಣ್ತಾನೆ ಇಲ್ಲ? ನಿನ್ನ ಮಗನ ಏನು ಅನ್ಕಂಡೆ? ನಿನ್ನ ಮಗನ ಕಾಪಿ ಕೊಟ್ಬಿಟ್ಟು 6 ಗಂಟೆಗೆ ಏನಿಯ ಹೋಗಿ ಹಸುಗಳಿಗೆ ಹಾಲು ಕರಿ ಅಂತ ಹೇಳ್ಬಿಟ್ಟು 6 ಗಂಟೆಗೆ ಏನಿಯ ಸಾಗಿಡ್ದ್ಬಿಟ್ಲು. ಓಹೋ ಹೌದೇನು? ಹಂಗಾರೆ ನನ್ನ ಮಗನು ಹೊಂಟೋಗೋನೆ ಅನ್ನು. ಹ್ಞೂ ಕಣಮ್ಮ, ನಿನ್ನ ಮಗನೂ ಹೋಗ್ಬಿಟ್ಟ ಆತಗೆ ಹೊಲ್ತಕ್ಕೆ. ಇವಳೇನಿಯ ಹೋಗು ಸರ್ನ ಕೆಲಸದಳಗಳನ್ನ ಹೆಂಗೆ ನಂಬ್ತೀಗ, ಕೆಲಸದಳಗಳೆಲ್ಲ ಮೋಸ ಮಾಡ್ಬಿಟ್ರೆ ಏನು ಮಾಡ್ತೀಗ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರ್ನ ಕಳಿಸ್ಬಿಟ್ಲು. ಬುಡತ್ತಾಗೆ ಒಳ್ಳೆ ಕೆಲಸ ಏನಿಯ ಮಾಡವಳೆ. ನನ್ನ ಮಗಂಗೆ ಹೇಳಿ ನನಗೂ ಸಾಕಾಯಿತು. ಅಲ್ಲ ಕಣ ಮಗ, ಬಿರ್ನ ಹೋಗಿ ನೋಡ್ಲಾ ಅಂತ ಹೇಳ್ತಾನೆ ಇದ್ದೆ. ನನ್ನ ಮಗ ಹೋಗಿ ನೋಡ್ತಿರ್ಲಿಲ್ಲ ನೋಡು. ಎಷ್ಟು ಹೇಳಿದ್ರು ಹ್ಞೂ ಅಂತ ಅನ್ಕೊಂಡು ಸುಮ್ಮನಿರೋನು. ಈಗ ಹೆಂಗೋ ಹೋಗಿದ್ದು ಒಳ್ಳೇದೇನೇ ಆಯಿತು. ಅದೇಯ ಮತ್ತೆ ಹ್ಞೂ ಅನ್ಕೊಂಡು ಕುಂತ್ಕೊಳಕ್ಕಾಯ್ತದೇನು? ಅದಕ್ಕೆ ಹೋಗಿದ್ದು ಒಳ್ಳೇದಾಯ್ತು ತಗ. ಹೆಂಗೋ ಸರಿ ಬಾ. ಕಾಫಿ ಗಿಪಿ ಕುಡಿಯುವಂತೆ. ಅತ್ತೆ ಕಾಫಿ ತಗೊಳ್ಳಿ. ಏನವ ಇಷ್ಟು ಬಿರ್ನ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಬಿಟ್ಟಿದ್ದಂಗೆ ಇದೀಗ? ಅಯ್ಯೋ, ನಾನು ದಿನ ಇಷ್ಟೊತ್ತಿಗೆ ಎದ್ದೊಳ್ತಾ ಇದ್ದಿದ್ದು. ಅಲ್ಲೂ ಅಷ್ಟೇ ಏನಿ ಹಸ ಇತ್ತಲ್ವಾ, ಹೊಸಿ ಸರ್ನ ಎದ್ಬಿಟ್ಟು ಕೆಲಸ ಮಾಡ್ಬೇಕಿತ್ತಲ್ವಾ, ಅದಕ್ಕೆ ಏನಿಯ ಸರ್ನ ಎದ್ದಿದ್ದು ನಾನಂತೂ. ಆದ್ರೂ ಇಷ್ಟು ಸರ್ನ ಎದ್ದೋಳ ಅವಶ್ಯಕತೆನೂ ಇರಲಿಲ್ಲ ಕಣವ. ಹೋಗ್ಲಿ ಕೊಡು ಕಾಪಿಯ. ಅತ್ತೆ ಇಬ್ರು ಕಷ್ಟಪಟ್ಟು ದುಡಿದ್ರೆ ಏನಿ ಎಲ್ಲನೂ ಆಗತ್ತಲ್ವಾ? ಕುಂತ್ಕೊಂಡ್ರೆ ಹೆಂಗೆ? ಈಗ ಅಡುಗೆ ಕೆಲಸ ಮಾಡ್ತೀನಿ ಅಂತ ಬೆಳಗ್ಗೆಯಿಂದ ಸಂಜೆ ಗಂಟನೂ ಅಡುಗೆ ಮಾಡ್ಕೊಂಡೆ ಏನಿಯ ಕುಂತ್ಕೊಂಡ್ರೆ ಬ್ಯಾರೆ ಕೆಲಸ ಎಲ್ಲನೂ ಹೆಂಗತ್ತೆ? ನೀವೇ ಹೇಳಿ. ಇನ್ನು ನಾವು ದುಡಿಯೋ ಕೆಲಸನ ಮಾಡಬಾರ್ದಾ? ಬೆಳಗ್ಗೆಯಿಂದ ಕಾಪಿ ಮಾಡಿದೆ, ಕಸ ಗುಡಿಸ್ದೆ, ಪಾತ್ರೆ ತೊಳೆದೆ, ಅಡುಗೆ ಮಾಡಿದೆ ಅಂತಲೇ ಕುಂತ್ಕೊಂಡ್ರೆ ಆಯ್ತದ? ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಪಟ ಎಲ್ಲ ಕೆಲಸನ ಮಾಡಿಬಿಟ್ಟು ನಾನು ಇವಾಗ ಹೊಲ್ತಕ್ಕೆ ಹೋಯ್ತೀನಿ ಕಣತ್ತೆ. ನಂದೊಂದು ಅರ್ಧ ಎಕರೆ ಐತಲ್ಲ, ಅಲ್ಲಿ ಮನೆ ತರಕಾರಿ ಬೆಳೆದಿದ್ನಲ್ಲ, ಇವಾಗ ಹೂಕೋಸು ಹಾಕ್ಸೋಣ ಅನ್ಕೊಂಡಿವ್ನಿ. ಅಲ್ಲೆಲ್ಲ ಹೂಕೋಸು ಹಾಕ್ಸ್ಬಿಟ್ಟು ಆಮೇಕಿಂದ ನಿಮ್ಮ ಹೊಲ್ತಕ್ಕೆ ಹೋಯ್ತೀನಿ. ಅಲ್ಲಿ ಏನಾರ ಮಾಡ್ಬೋದೇನು, ದನ ಹೊಸಕರ ಅವು ನೋಡ್ಕೊತೀವಿ. ಆಮೇಕಿಂದ ಮನೆ ಕೆಲಸ ನೋಡ್ಕೊಳ್ಳೋದು ಇದ್ದಿದ್ದೆ ಅಲ್ವಾತೆ, ಏನಾರ ಒಂದೊಂದು ಮಾಡ್ತಿರೋದು. ಓ ಏನ ಕಣಮ್ಮ, ನಮ್ಮ ಕಾಲ ಮುಗ್ದೋಯ್ತು, ಇನ್ನೆಲ್ಲ ನಿಮ್ಮ ಕಾಲ ಏನಿಯ. ನೀವು ನೋಡ್ಕೋಬೇಕಷ್ಟೇನಿ, ನಿಮ್ಮ ಕಾಲ ಅಲ್ವಾ ಇದು. ನೀವು ಹೆಂಗೋ ಸಣ್ಣಕ್ಕಿದ್ರೆ ನಾನು ಸಣ್ಣಕ್ಕಿದ್ದಂಗೆ ಏನಿಯ. ಹೆಂಗೋ ನೋಡ್ಕೊಂಡು ಚೆನ್ನಾಗಿರಿ. ಅಯ್ಯೋ ಅತ್ತೆ, ಈ ಕಾಫಿ ಕುಡಿದು ಕೈ ಮುಖ ತೊಳ್ಕೊಂಡು ಬರ್ರಿ ನೀವು ಸರ್ನ, ಸರಿನಾ? ಸರಿ ಕಣವ. ಅತ್ತೆ ನೀವು ಕಾಫಿ? ಅಯ್ಯೋ ನಂಗೆ ಎದ್ದ ತಕ್ಷಣ ಏನಿಯ ಮಾಡ್ಕೊಟ್ಲು ಕಣವ. ಕಣ್ಣು ಮುಚ್ಕೊಂಡು ಬರ್ತಿದ್ದೆ ರೂಮಿಂದ. ಎದ್ದ ತಕ್ಷಣ ಏನಿಯ ಅಯ್ಯೋ ತಗ ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ಏನಿಯ ಮಾಡ್ಕೊಟ್ಬಿಡದ. ಓಹೋ ಪರವಾಗಿಲ್ಲ ಕಣತ್ತೆ, ಕಮ್ಲಿ ಫುಲ್ ಬದಲಾಗೋಗ್ಬಿಟ್ಟವಳೆ. ನಾನೆಲ್ಲ ಹುಸಿ ಬದಲಾಗವಳೆ ಅಂತ ಅನ್ಕೊಂಡೆ, ಪಾಪ ಪೂರ್ತಿ ಬದಲಾಗೋಗ್ಬಿಟ್ಟವಳೆ. ಇಲ್ಲ ಬದಲಾಗವಳೆ. ಅವಳಿಗೂ ಇವಾಗ ದುಡಿಬೇಕು, ಮಾಡಬೇಕು, ಹೊಲ್ದ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಅವಳಿಗೂ ತಲೆನಾಗ ಶಾನೆ ಇದೈತೆ. ಅದಕ್ಕೆ ಬೆಳಿಗ್ಗೆ ಎದ್ಬಿಟ್ಟು ಪಟ ಎಲ್ಲ ಕೆಲಸನೂ ಮಾಡ್ತಾನೆ ಇದ್ಲು ಕಣವ. ಅಯ್ಯೋ ನಾನತ್ತಗೆ ಮಾಡಲಿ ಎಷ್ಟು ದಿನ ಮಾಡ್ತಾಳು ಅಂತ ಸುಮ್ಕಾದೆ. ಏನೋ ಅತ್ತೆ, ಹಳೇದೆಲ್ಲ ಮರ್ತು ಬಿಟ್ಟಿದ್ದೀನಿ. ಹೆಂಗೋ ಹೊಸ್ದಾಗೆ ಅವರಿಬ್ರು ಹೆಂಗೋ ಒಳ್ಳೆ ಸಂಸಾರನ ಹೆಂಗೋ ಕಟ್ಕೊಂಡೋದ್ರೆ ನಮ್ಗಿನ್ನ ಅದಕ್ಕಿನ್ನ ಇನ್ನೇನು ಬೇಕು ಹೇಳಿ ಅತ್ತೆ. ಹೆಂಗೋ ಸಣ್ಣದಾಕಿದ್ರೆ ಅವರು ಅಷ್ಟೇ ಸಾಕು, ನಂಗೆ ಇನ್ನೇನು ಬೇಕು? ಸಣ್ಣದಾಕಿರ್ತಾರೆ ಬಿಡು. ಸಣ್ಣದಾಕಿಲ್ದಂಗೆ ಇನ್ನೇನು. ನಾನು ಅದಕ್ಕೆ ಹೇಳಿದ್ದು, ಒಂದು ಮನೆಗೊಂದು ಹೆಣ್ಣು ಅಂತ ಬಂದರೆ ಮನೆ ಎಷ್ಟು ಬದಲಾವಣೆ ಆಯ್ತದೆ ಅಂತ. ಅದು ನಿಜನೇನಿಯ. ನನ್ನ ಮಗ ಹೆಂಗೋ ದಾರಿಗೆ ಬರ್ತಾನೆ. ಸರಿ ಕಾಫಿ ಕುಡಿದು ನಾವು ಒಳಗಡೆ ಹೋಗೋಣ ಬರ್ರಿ. ಇನ್ನು ಗಿಡಗಳಿಗೋಸಿ ನೀರು ಹಾಕ್ಬೇಕಿತ್ತು, ನೀರು ಹಾಕ್ಬಿಟ್ಟು ನಾನು ಹಂಗೆ ಕೈ ಕಾಲು ಮುಖ ತೊಳ್ಕೊತೀನಿ ಕಣತ್ತೆ. ನೀವು ಕೈ ಕಾಲು ಮುಖ ತೊಳ್ಕೊಂಡು ನಡೀರಿ. ಒಳಗಡೆ ನಿಮ್ಗೆ ಹಸು ಅಂತಿತ್ತೀರ. ಬರ್ರಿ ತಿನ್ನಿವ್ರಂತೆ. ಸರಿ ನಡಿಯವ. ಅತ್ತೆ ಮುಖ ತೊಳ್ಕೊಂಬಿಟ್ಟು ಬಂದ್ರಾ? ತಗೊಳ್ಳಿ ತಿಂದಿನ. ಓ ಕಮ್ಲಿ, ಆಗಲೇ ತಿಂದಿನ ರೆಡಿ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೆ. ಅಲ್ಲ ಕಣವಿ, ಎಲ್ಲ ಕೆಲಸನ ನೀನು ಒಬ್ಳೇನಿಯ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನಾನು ಮಾಡ್ತೀನಿ ಹೋಗು. ಹೊಲ್ಟಕ್ಕೂ ಹೋಯ್ತೀನಿ ಅಂತೀಯಾ, ಮನೆ ಕೆಲಸ ಎಲ್ಲನೂ ಮಾಡ್ತಿದ್ಯಾ, ನಿನಗೆ ಸಾಕಾಗಕ್ಕಿಲ್ವಾ? ಅಯ್ಯೋ ಅತ್ತೆ, ನಂಗೆ ಯಾಕೆ ಸಾಕಾಯ್ತದೆ? ನಂಗೆ ಏನೂ ಸಾಕಾಗಕ್ಕಿಲ್ಲ. ನೀವು ಸುಮ್ಕೆ ಏನಿಯ ತಗೊಳ್ಳಿ.
ಹಂಗಲ್ಲ ಕಣಮ್ಮಿ, ಬೆಳಗ್ಗೆಯಿಂದ ಕಸ ಗುಡಿಸಿ ಪಾತ್ರೆ ತೊಳೆದು ಒಟ್ಟಿಗೆ ನೀರು ಹಾಕಿ ಎಲ್ರಿಗೂ ಕಾಪಿ ಮಾಡಿಕೊಟ್ಟು ತಿಂಡಿ ಮಾಡಿ ಯಾಕೆ ಸುಮ್ಕೇನಿ ಇಷ್ಟೊಂದು ಕೆಲಸ ಮಾಡ್ತೀಯಾ? ನೀನು ಉಳಿದಿರೋ ಕೆಲಸ ನಾನು ಮಾಡ್ಕೊತೀನಿ ಹೋಗು. ಅಯ್ಯೋ ನನಗೇನು ಈ ಅಡುಗೆ ತಿಂಡಿ ಇದನ್ನ ಕೆಲಸ ದೊಡ್ಡದು ಅಂತ ಅನ್ಕೊಬಿಟ್ಟ, ನಾನು ಮಾಡ್ಕೊತೀನಿ ಹೋಗು. ಅತ್ತೆ ನೀವು ಸುಮ್ಮನೆ ತಗೊಳ್ಳಿ ತಿಂಡಿಯ, ಕುತ್ಕೊಂಡು ತಿಂಡಿತೀನಿ. ನೀವು ಇಷ್ಟು ದಿನ ಮಾಡಿಲ್ವಾ? ನೀವು ತಗೊಳ್ಳಿ ಸುಮ್ಕೇನೇನಿಯ. ಯಪ್ಪ ಯಪ್ಪ ಯಪ್ಪ, ಆದ್ರೂ ಒಬ್ಳೆ ಎಲ್ಲ ಕೆಲಸನೂ ಮಾಡಕ್ಕೆ ಹೋಗ್ಬೇಡ. ಮನೆಯಾಗ ನಾನಿದ್ದೀನಿ, ಈಗ ನಮ್ಮ ಅತ್ತೆ ಐತೆ, ಏನೋ ಸಣ್ಣ ಪುಟ್ಟ ಒಬ್ರು ಕಸ ಗುಡಿಸಿದ್ರೆ ಒಬ್ರು ಪಾತ್ರೆ ತೊಳೆದು ಅವನ್ನ ಮಾಡ್ತೀವಿ. ಈ ಮನೆಗೆ ಬಂದಿದೀಯ ಸೊಸೆ ಅಂತ ಹೇಳಿದ ತಕ್ಷಣ ನೀನು ಸೊಸೆ ಆಗಿದ್ರೆ ನೀ ಸಾಕು ಮನೆ ಕೆಲಸದೊಳಗಿರು ಅಂತ ಯಾರನ್ನ ಹೇಳಿದ್ರೆ ನಿನಗೂ ಜೀವನೇನಿಯ. ನಿನಗೆ ಶಾನೆ ರಿಸ್ಕ್ ಆಗಕ್ಕಿಲ್ವ ಹೇಳು? ಎಷ್ಟು ಮಾಡ್ತೀಯ ಅಂತ ಹೇಳ್ಬಿಟ್ಟು ಎಷ್ಟು ಅಂತ ಮಾಡ್ತೀಗ ಕಣಮ್ಮಿ. ನೀನಂತೂ ಮಾಡಿ 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 ನಿನಗೂ ಸಾಕಾಗಕ್ಕಿಲ್ವಾ? ಹೇಳ್ಬೋದಷ್ಟೇ ಏನಾಗಕ್ಕಿಲ್ಲ ಅಂತ. ನನಗೂ ಗೊತ್ತು ಎಷ್ಟು ಸಾಕಾಯ್ತದೆ ಜಲ್ಮುಖಿ ಅಂತ ಹೇಳ್ಬಿಟ್ಟು. ಸರಿ, ನೀನು ಆರಾಮಾಗಿ ನೀನು ಇರು, ನಾನು ಉಳಿದಿದ್ದೆಲ್ಲ ನಾನು ಮಾಡ್ತೀನಿ ಕೆಲಸನ. ಅತ್ತೆ ಏನು ಕೆಲಸನೂ ಇಲ್ಲ ಇವಾಗ. ಆಗಲೇ ಸಾರಿಗೆ ಬೇಳೆ ಇಟ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಕ್ಕಿದ್ದೀನಿ. ಈ ಖಾರ ರುಬ್ಬಿಟ್ಟು ಸಾರಿಗೆಲ್ಲ ಕೂಡಿಸ್ಬಿಟ್ಟು ಹೋಯ್ತೀನಿ. ಇನ್ನೇನು ಬಂದು ಮುದ್ದೆ ಅನ್ನ ಮಾಡ್ಕೊಳ್ಳೋದು ಅಷ್ಟೇನಿಯ. ಸಾರೊಂದು ರೆಡಿ ಇದ್ರೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಮುದ್ದೆ ಅನ್ನ ಮಾಡ್ಕೊಳ್ಳೋದು ಇಷ್ಟೊತ್ತೆ. ನೀವು ಸುಮ್ಕಿರಿ. ಅಜಿ ಬಂದ್ರಾ? ಬನ್ನಿ ಬನ್ನಿ ಕುಂತ್ಕೊ ಬನ್ನಿ, ನಿಮಗೂ ತಗೊಬಿಟ್ಟು ಬರ್ತೀನಿ ತಿಂಡಿಯಾ. ಇಬ್ರು ಕುತ್ಕೊಂಡು ಆರಾಮಾಗಿ ತಿನ್ನಿವ್ರಂತೆ ಬನ್ನಿ. ಅಯ್ಯೋ 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 ಅಯ್ಯೋ, ಕಮ್ಲಿ ಎಷ್ಟು ಬದಲಾಗೋಗ್ಬಿಟ್ಟವಳೆ ಅಂತಂದ್ರೆ ಮೊದಲಿಂದನೂ ಹಿಂಗೆ ಇದ್ದಿದ್ರೆ ಇವಳು ಕೈಯೇನು ಸೇದೋಗ್ಬಿಟ್ರದ. ಇವಾಗ ಒಳ್ಳೆಳಾಗೋಳೆ, ಮೊದಲಿಂದನೂ ಒಳ್ಳೇದಾಗಿದ್ದಿ. ಒಳ್ಳೆಳಾಗ್ಕೊಂಡು ಹಿಂಗೆ ಇದ್ದಿದ್ರೆ ಹಂಗಿರ್ಬೋದಿತ್ತು. ಅತ್ತೆ ಎಲ್ಲ ಟೇಮ್ ಅತ್ತೆ, ಟೇಮು ಎಲ್ಲನೂ ಟೇಮ್ ಬಂದಂಗೆ ಎಲ್ಲನೂ ನೋಡ್ಕೊಂಡು ಹೋಯ್ತಿರ್ಬೇಕು. ಎಲ್ಲ ಕಾಲ ಎಲ್ಲರೂ ಚೇಂಜ್ ಮಾಡ್ತದೆ. ಹಂಗೇನಿಯ ಇವಳನ್ನೂ ಚೇಂಜ್ ಮಾಡೈತೆ ಬಿಡು. ಏನೋ ಕಣಮ್ಮಿ, ಕಮ್ಲಿ ಬದಲಾಗಿರೋದಕ್ಕೆ ನನಗೆ ಬೋಲು ಖುಷಿ ಆಯ್ತೈತೆ ಬಿಡು. ಬೋಲ ಆನಂದ ಆಯ್ತೈತೆ ಬಿಡು ನನಗಂತೂ. ಅಜ್ಜಿ ತಗೊಳಜ್ಜಿ ತಗೊಳ್ಳಿ, ನೀವು ತಿಂತಾ ಇರ್ರಿ. ಇನ್ನು ದೋಸೆ ಬೇಕಾದ್ರೆ ಒಯ್ತಾ ಇರ್ತೀನಿ, ನೀವು ತಿಂತಾ ಇರ್ರಿ. ಆಮೇಗಿಂದ ಅಯ್ಯೋ ಸಾಕು ಸಾಕು ಅನ್ಬೇಡ್ರಿ, ಶಾನೆ ದೋಸೆ ಕಲಿಸ್ಬಿಟ್ಟಿದ್ದೀನಿ. ಆಮೇಗಿಂದ ನನ್ನ ಗಂಡನ ಕಳಿಸ್ತೀನಿ. ಅವಾಗ ನನ್ನ ಗಂಡಂಗೆ ಒಂದು ದೋಸೆ ಒಯ್ಕೊಳ್ರಿ ಹೋಗ್ರಿ ಸಾಕು, ನಾನು ಹೋಗಿ ನೋಡ್ಕೊತೀನಿ. ಆದರೂ ಕಾಮ್ಲಿ ಬದಲಾಗವಳೆ ಅಂದರೆ ಇಷ್ಟೊಂದೆಲ್ಲ ಮಾಡ್ತಿದ್ರೆ ನನಗೇನೇ ಒಂಥರ ಆಯ್ತದೆ. ಅಲ್ಲ, ನಾನು ಬೆಳಗ್ಗೆಯಿಂದ 10 ಪೈಸದ ಕೆಲಸ ಮಾಡಿಲ್ಲ. ನಾನಂತೂ ಕುಂತಿದ್ದ ಜಾಗದಾಗ ಏನೇ ಕುಂತ್ಕೊಂಡಿದ್ದೀನಿ. 10 ಪೈಸದ ಕೆಲಸ ಮಾಡಿಲ್ಲ, ಏನೂ ಮಾಡಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಮಾಡಗವಳೆ. ನಾನು ಏನ ಮಾಡಬೇಕು? ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಈ ವಯಸ್ಸಿಗೆ ಏನೇ ಕುಂತ್ಕೊಂಡು ತಿಂದ್ರೆ ಆಯ್ತದ ಅತ್ತೆ? ಅಯ್ಯೋ ವಯಸ್ಸಾಗಿದ್ದೀರ ಮಾಡ್ರಮ್ಮ, ನನ್ನ ಕೈಲಾಗಕ್ಕಿಲ್ಲ. ತಿನ್ನ ಉಣ್ಣ ಮನೆ ಕಳ ಸ್ವಾಮಿ ಸ್ವಾಮಿ ಅನ್ಕೊಂಡು ಜಪ ಮಾಡಬಿಟ್ರೆ ನಂಗೆ ಇನ್ನೇನೂ ಬೇಕಿಲ್ಲ ಕಣೆ ತಾಯಿ. ಯವ್ವ ಸೊಂಟೆಲ್ಲ ನೋವುತೈತಿ, ಕುಂತ್ಕೊಂಡು ಹೊಟ್ಟೆ ತುಂಬ ತಿಂತೀನಿ. ಲೇ ಕಮ್ಲಿ, ಇನ್ನೂ ಒಂದೆರಡು ದೋಸೆ ಒಯ್ಯೆ. ಸರಿ ಅಜ್ಜಿ. ನಿಂಗೂ ಬೇಕಾರೆ ಹೊಟ್ಟೆ ತುಂಬ ಒಯ್ಸ್ಕೊಂಡು ತಿನ್ನು. ಸರಿ ಸರಿ. ಅಂತೂ ನನ್ನ ಸೊಸೆ ಬದಲಾಗ್ಬಿಟ್ಟವಳೆ ಕಣಪ್ಪ. ಹೆಂಗೋತಾಗ ಒಳ್ಳೇದಾಗಲಿ. ಅಲ್ಲ, ಇಲ್ಲ ಬೇರೆ ಹುಡುಗಿನ ತರಬೇಕು ಅಂದಿದ್ರೆ ಅವಳಿನಿ ಅಂತಳಾಗಿರೋಳು, ಏನು ಕತೆಯೋ ಗೊತ್ತಿಲ್ಲ. ಬಿಡು, ಸರಿ ತಿನ್ಬಿಟ್ಟು ಹೊಲ್ಟಕನ ಹೋಗ್ಬಿಟ್ಟು ಬರ್ತೀನಿ. ಬಿಡ್ಲ ಮಗ, ಕಮ್ಲಿನ ನಿನ್ನ ಮನೆ ಕರ್ಕೊಂಬಿಟ್ಟು ಬಂದಿದ್ದು ಒಳ್ಳೇದೇನೇ ಆಯಿತು. ಕಮ್ಲಿ ಭಾಳ ಬದಲಾಗೋಗ್ಬಿಟ್ಟವಳೆ ಕಣ್ಲ. ಕಮ್ಲಿ ಮಾತ್ರನೂ ಯೋಸ್ ಬದಲಾಗವಳೆ ಪಾಪ. ತಗ್ಗಿ ಬಗ್ಗಿ ನಡೆಯೋದು, ಮನೆ ಕೆಲಸ ಮಾಡೋದು, ಯೋಸ್ ಕೆಲಸ ಮಾಡ್ತಾವಳು ಗೊತ್ತೇನಿಲ್ಲ. ನನಗೇನು ಆಶ್ಚರ್ಯ ಆಯ್ತದೆ, ಇವನಪ್ಪ ಈ ಸಲ ಕೆಲಸ ಮಾಡ್ತಾವಳಲ್ಲ ಅಂತೇಳ್ಬಿಟ್ಟು ನನಗೆ ಶಾಕ್ ಆದಂಗಾಯ್ತು. ನನಗಂತೂ ಯೋಸ್ ಕೆಲಸ ಮಾಡ್ತಿರೋದು. ಯಪ್ಪ ದೇವ್ರೆ. ಏ ಅಮ್ಮ, ಮಾಡ್ತಾಳೆ ಕಣಮ್ಮ. ಅದು ಏನು ದರಿದ್ರ ಬಂದಿತ್ತು ಏನೋ ಅವಾಗ ಒಂಚೂರು ಹಂಗೆ ದೌಲತ್ ಮಾಡೋಳೆ ಕಣಮ್ಮ. ಅದು ಬಿಟ್ರೆ ಇವಳಿಗೆ ಇನ್ನು ಯಾವ ದೌಲತ್ತು ಏನೂ ಇಲ್ಲ ಕಣಮ್ಮ. ಶಾನ ಒಳ್ಳೇಳು ಕಣಮ್ಮ. ಮಾಡ್ತಿದ್ಲು ಮುದ್ಗಾಲ್ದಾಗ ಅದು ಏನು ಒದ್ಗಾಲ ಅಂತ ಗೊತ್ತಿಲ್ಲ, ಹಂಗೆ ಆಡವಳು ಅಷ್ಟೇನಿಯ. ಈಗ ಹಳೆದೆಲ್ಲ ಯಾಕೆ ನೆನೆಸ್ಕೋಬೇಕು? ಇವಾಗ ಬದ್ಲಾಗವಳ ಅಷ್ಟೇನಿಯ, ಸಾಕು, ಇನ್ನೇನು ಬೇಕಾಗಿಲ್ಲ. ಅಷ್ಟೆಲ್ಲ ಅದೇನೋ ಒಂಥರಲ್ಲ ಏನೋ ಎಲ್ಲರಿಗೂ ಒಂದೊಂದು ಕೆಟ್ಟ ಕಾಲ ಬರ್ತೈತಿ ಅಂತ ಹೇಳ್ಬಿಟ್ಟು ಬಿಡು ಹೆಂಗನು. ಅಮ್ಮ ಪಾಪು ಮನೆಗೆ ಅವಳ? ಇಲ್ಲ ಕಣ್ಲ, ನಿಮ್ಮ ಅತ್ತೆ ಎತ್ಕೊಂಡೋದ್ಲು. ನಾನು ನೋಡ್ಕೊತೀನಿ, ನಾನು ಒಬ್ಳೆ ಇರ್ತೀನಿ, ಬೇಜಾರಾಯ್ತದೆ, ನಾನು ನೋಡ್ಕೊತಾ ಇರ್ತೀನಿ, ಬೇಕಾದಾಗ ಬಂದು ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಕರ್ಕೊಂಡು ಹೋಗ್ಬಿಟ್ಲ. ಅತ್ತೆ ತಗಳಿ ಮಜ್ಗೆಯ. ಅಲ್ಲ ಬಿಸಿಲ್ನಾಗ ನಿಂತ್ಕೊಂಡಿದ್ದೀರಲ್ಲ ಅತ್ತೆ, ತಗಳಿ ಮಜ್ಗೆಯ. ಅಯ್ಯೋ ಕಮ್ಲಿ, ಇಲ್ಲಿ ಗಂಟ ಮಜ್ಗೆ ಬೇರೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟ. ಕಣತ್ತೆ, ಹಾಲು ಕರಿತವೆ ಅಷ್ಟೊಂದೆಲ್ಲನೂ ಸುಮ್ಮನೆ ಇದು ಮಾಡ್ಕೊಳಕ್ಕಾಯ್ತದ? ಹಾಲೆಲ್ಲ ಕರಿಯಕ್ಕಿಲ್ವಾ? ಅದಕ್ಕೆ ನಾನು ಹಾಲೆಲ್ಲ ಕರೀತಾರಲ್ಲ, ಇನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ರಾತ್ರಿನೇ ಕಾಯಿಸ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮೊಸರು ಮಾಡಿದ್ದೆ. ಈಗ ಬೆಳಗ್ಗೆ ಕಡ್ದ್ಬಿಟ್ಟು ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಾಕೊಂಬಿಟ್ಟು ಬಂದಿದ್ದೀನಿ ಅಷ್ಟೇನಿಯ. ಅಂತೂ ಇಂತೂ ಏನಾರ ಒಂದು ಕೆಲಸ ಮಾಡ್ತಿತ್ತು. ಈಗ ಮಿಷಿನ್ ಮಾಡ್ದಂಗೆ ಕುಂತ್ಕೊಳಕ್ಕಿಲ್ಲ ಅನ್ನು. ಅದೇ ವಯಸ್ಸಿದ್ದಾಗ ಮಾಡಬೇಕು, ವಯಸ್ಸಾದ್ಮೇಲೆ ನಿಮ್ಮ ವಯಸ್ಸಾದ್ಮೇಲೆ ನಾನು ಕುಂತ್ಕೊಳ್ಳೋದು ಅಷ್ಟೇನಿಯ. ಈಗ ವಯಸ್ಸೈತಾ ಮಾಡ್ತಿರ್ಬೇಕು ಅಷ್ಟೇನಿಯ. ಅತ್ತೆ ನೀವು ಮಜ್ಜಿಗೆ ಕುಡಿದ್ಬಿಟ್ಟು ಸುಮ್ಮನೆ ಮಂತಕ್ಕೋಗಿ. ಅಯ್ಯೋಯ್ಯೋ ಎಂಥ ಬಿಸಿಲು ಅಂತೀರಾ, ರಾಣ ಬಿಸಿಲು. ಈ ಬಿಸಿಲ್ನಾಗ ಏನಾದ್ರೂ ಹಿಂಗೆ ಇದ್ಬಿಟ್ರೆ ಬಿಸಿಲಾಗ ಅಷ್ಟೇ ಮನಿಕೊಂಬಿಡ್ತೀರಾ. ನೀವು ಹೋಗಿ ಅತ್ತೆ, ನಾನು ಇವರು ನೋಡ್ಕೊತೀವಿ, ಏನು ಕೆಲಸ ಮಾಡಬೇಕು ಹೊಲ್ಟಾಗಿ ಹೇಳಿ ಮಾಡ್ಕೊಂಬಿಟ್ಟು ಬರ್ತೀವಿ. ಮನೆಯಾಗ ಇನ್ನೇನು ಕೆಲಸ ಇಲ್ಲ. ಅನ್ನ ಮಾಡೋದು ಮುದ್ದೆ ಮಾಡೋದು ಬಿಟ್ರೆ ಇನ್ನು ಸಾರು ಗೀರು ಎಲ್ಲ ರೆಡಿಯಾಗೈತತೆ. ಮಧ್ಯಾಹ್ನದಂಗೆ 1:30-2 ಗಂಟೆ ಹಂಗೆ ಮಾಡೋದು ಅಷ್ಟೇನಿಯ.
ಏ ಬ್ಯಾಡ ಬಿಡು, ನಾನು ಹೊಲ್ತಾಗೆ ನಿಂತೀನಿ ಅಲ್ಲಿ ಅಡ್ಡಾಡ್ಕೊಂಡು ದನ ಕರೆಲ್ಲ ನೋಡ್ಕೋಬೇಕು. ಅವನ್ನೆಲ್ಲ ಮೇಯಕ್ ಬಿಟ್ರೆ ಆ ಕಡೆ ಈ ಕಡೆ ಹೊಲಾಗಿಲ್ಲ ಅಂತ ನುಗ್ಬಿಡ್ತವೆ. ಅವನ್ನೆಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋದು. ಮಧ್ಯಾಹ್ನ 1:30 ಹಂಗೆ ಹೋದ್ರೆ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಬಿಟ್ಟು ಬರ್ಬೋದು ಬಿಡು. ಅದ್ರಾಗ ಇನ್ನೇನು ಯೋಚನೆ ಇಲ್ಲ. ಇಲ್ಲ ಅತ್ತೆ, ನೀವು ಸುಮ್ಕೇನಿಯ ಹೋಗಿ, ನೀವು ಸುಮ್ಮನೆ ಬಿಸಿಲಾಗಿ ನೀವು ಏನು ಇರಕ್ಕೆ ಹೋಗ್ಬೇಡಿ, ನಾನು ನೋಡ್ಕೊತೀನಿ ಎಲ್ಲನೂ. ನೀವು ಸುಮ್ಕೇನಿಯ ಹೋಗಿ ಇರಕ್ಕೆ ಹೋಗ್ಬೇಡ್ರಿ ನೀವು. ಇನ್ನು ಮ್ಯಾಲೆ ಹೊಲ್ಟಕ್ಕೇನು ಶಾಣೆ ಬರೋಕ್ಕೆ ಹೋಗ್ಬೇಡಿ, ನಾವು ನೋಡ್ಕೊತೀವಿ. ಏನಾರ ಬೇಕು ಅಂತ ಅನ್ಸಿದ್ರೆ ಅಷ್ಟೇ ಏನೇ ಕರಿತೀನಿ, ಇಲ್ಲಾಂದರೆ ನೀವಂತೂ ಏನು ಬರೋಕ್ಕೆ ಹೋಗ್ಬೇಡಿ. ಅಲ್ಲಮ್ಮಿ ಇಷ್ಟು ದಿನ ಕೆಲಸ ಮಾಡ್ತಿದ್ದಳು, ಹಿಂಗೆ ಕೈ ಕಟ್ಬಿಟ್ಟು ಕೂರಿಸ್ಬಿಟ್ರೆ ಕುತ್ಕ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳು ಕಮ್ಲಿ. ಮಾಡ್ತೀನಿ ತಗ, ನಾನು ಸಣ್ಣ ಪುಟ್ಟ ಕೆಲಸ ಮಾಡಿದಂಗೆ ಇರೋಕ್ಕಾಯ್ತದ? ಈ ವರ್ಷ ಮಾಡಿದಿರತ್ತೆ, ಈ ವರ್ಷ ನೀವು ಮನೆ 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 ಅಂತ ಹೇಳ್ಬಿಟ್ಟು ಮಾಡಿ 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 ಮನೆಗೆ ಇಕ್ಕಿದ್ದೀರ. ಇನ್ನೇನತ್ತೆ, ಇನ್ನು ಆರಾಮಾಗಿರೋದು ಕಲ್ತ್ಕೊಳ್ಳಿ. ಇನ್ನು ಮನೆಗೆ ನೀವು ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಸರಿನಾ? ಸುಮ್ಕೇನಿಯೇ ಮಾಡಕ್ಕೆ ಬರಬೇಡ್ರಿ ನೀವು. ಅಮ್ಮ, ನನ್ನ ಹೆಂಡ್ತಿನೇ ಬರಬೇಡ ಅಂತ ಹೇಳ್ತಿಲ್ವಾ? ನನ್ನ ಹೆಂಡ್ತಿನೇ ಬರಬೇಡ ಅಂತಂದ್ರು ಯಾಕಮ್ಮ ಸುಮ್ಕೇನಿಯ ಬತ್ತೀನಿ ಅಂತ ಇದು ಮಾಡ್ತೀಯಾ? ನನ್ನ ಹೆಂಡ್ತಿ ಹೇಳೋದ್ಮೇಲೆ ಕೇಳು, ನನ್ನ ಹೆಂಡ್ತಿ ಮಾತಾ. ಸುಮ್ಮನೆ ಬತ್ತೀನಿ ಅಂತ ಕುಂತ್ಕೊಬೇಡ ನೀನು. ಸುಮ್ಕೇನಿಯ ಮಜ್ಜಿಗೆ ಕುಡ್ದು ನಡಿ ಮನೆ ಕಡೆ, ನಾವು ನೋಡ್ಕೊತೀವಿ ಎಲ್ಲನೂ. ಇಷ್ಟು ದಿನ ನೀವು ಮಾಡಿದ್ದೆಲ್ಲನೂ ಸಾಕು, ಮಾಡಿ 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 ಹಂಗೆ ಮಾಡ್ಬಿಟ್ರಿ ಎಲ್ಲನೂ. ನೋಡಮ್ಮ, ಅವಳೇ ಹೇಳ್ತಾವಳೆ ಮಾಡ್ತೀನಿ ಅಂತ. ಅತ್ತೆ ಸೊಸೆ ಜಗಳ ಆಡ್ಕೊಡ್ತೀವಿ ಇಬ್ರು. ಆರಾಮಾಗಿರ್ರಿ. ಅವಳು ಮಾಡ್ತೀನಿ ಅಂದಮೇಲೆ ನೀವು ಯಾಕೆ ಮಾಡಬೇಡ ಅಂತೀರಾ? ಮಾಡಲಿ ಬಿಡಿ. ಸರಿ ಕಣಪ್ಪ, ಆಯ್ತು ತಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಮಾಡಬೇಡ ಅಂತ ಏನಾರು ಹೇಳೋಕ್ಕಾಯ್ತದ? ಹೆಂಗೋ ನೀವು ಮಾಡ್ಕೊಂಡು ನೀವು ದುಡ್ಕೊಂಡು ಸಂಡಕ್ಕಿದ್ಬಿಟ್ರೆ ನಮ್ಗೆ ಅಷ್ಟೇನೇ ಸಾಕು. ಹೆಂಗೋ ಇಬ್ರು ಖುಷಿಯಾಗಿರಿ. ನನಗೂ ಸಾಕಾಗಿತ್ತು ಜೋಲ್ಮುಖೆ ಮಾಡಿ 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 ಅಂತ ಹೇಳ್ಬಿಟ್ಟು. ನಾನು ಇವಾಗ ಇನ್ನೇನು ಮಾಡೋ ಕೆಲಸ ಇಲ್ವಲ್ಲ, ನಾನು ಹೊತ್ತಾಗೆ ದೇವಸ್ಥಾನ ಅಂತ ಓಡಾಡ್ಕೊಂಬಿಟ್ಟು ಬರ್ತೀನಿ ಕಣಪ್ಪ. ಇಷ್ಟು ದಿನ ಬಿಟ್ಬಿಟ್ಟು ಹೆಂಗೋಗೋದು ಮನೆ ಕಡೆ, ಹೊಲ ಹೊಸ ದನ ಕರ ಅಂದ್ಕೊಂಡು ಒದ್ದಾಡ್ತಿದ್ದೆ. ಹೆಂಗಪ್ಪ ಬಿಟ್ಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು. ಯಪ್ಪ, ಇವಾಗಂತೂ ಹೆಂಗೋ ಸೊಸೆ ಬಂದಿದ್ದಕ್ಕಿನ್ ಮನೆ ಕೆಲಸ ನೋಡ್ಕೊತಾಳೆ, ಹೊಲದ ಕೆಲಸ ನೋಡ್ಕೊತಾಳೆ, ಎಲ್ಲ ನೋಡ್ಕೊತಾಳೆ ಅಂತಂದಮೇಲೆ ಇನ್ನೇನಿರ್ತದೆ ನಂದು? ಹತ್ತಾಗ ಬಿಟ್ಟು ಒಯ್ತಿರೋದೇನು ನಾನಂತೂ. ಸರಿ ತಗೊಳ್ಳಿ. ನಾನಂತೂ ಒಯ್ತೀನಿ ತಗಿ. ಎಲ್ಲ ಆರಾಮಾಗಿ ಒಂದು 4 ದಿನ ಇದ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಆಯ್ತು. ನೀವು ಮಜ್ಜಿಗೆ ಕುಡಿದು ಮಂತಕ್ಕೆ ಹೋಗಿ ಆರಾಮಾಗಿ ಮನೆ ಕಳಿ. ಮಾಡ್ಕೊತೀವಿ ನಾವು ಕೆಲಸನ. ನೀವೆಲ್ಲ ಮನೆ ಯಜಮಾನಿಕೆ ಒಂದು ನೋಡ್ಕೊಳ್ಳಿ. ನೀವು ತೋರಿಸಿರೋ ದಾರಿನಾಗ ಏನಿಯ ಕೆಲಸ ಮಾಡೋ ಜವಾಬ್ದಾರಿ ನಂದು. ಸರಿ ಕಣವ, ಆಯ್ತು. ಕಮ್ಲಿ, ಅತ್ತೆಗೆ ತಕ್ಕ ಸೊಸೆ ಅನ್ನಂಗಿದೆಯಾ ನೀನಂತೂ? ಹಬ್ಬ ಒಬ್ಬ ನಮ್ಮ ಅಮ್ಮಂಗತ್ತಗೆ ಹೆಂಗೋ ರಿಟೈರ್ಮೆಂಟ್ ಕೊಟ್ಬಿಟ್ಟೆ. ನಮ್ಮ ಅಮ್ಮ ಅಂತೂ ಅದು ಎಷ್ಟು ಕೆಲಸ ಮಾಡಿ 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 ಹಂಗೆ ಮಾಡೋದು ನಮ್ಮ ಅಮ್ಮ ಅಂತೂ. ಇರಲಿ ಬಿಡಿ ಪಾಪ, ಇವಾಗಾದ್ರೂ ಆರಾಮಾಗಿ ನೆಮ್ಮದಿಯಾಗಿರಲಿ ಅಷ್ಟೇ ನಾನು ಕೇಳೋದು. ಹೋ ಅಷ್ಟೇ.